ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್. ನೀವು ನೋಡ್ತಿದ್ದೀರಾ ಟೆಕ್ ಶಿವ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನಿಮ್ಮ ಒಂದು ಮನೆಯಲ್ಲಿ ನೀವೆಲ್ಲಾದರೂ ಮೊಬೈಲ್ ಇಟ್ಟಿರ್ತೀರ. ಸೊ ನಿಮಗೆ ಆ ಒಂದು ಮೊಬೈಲ್ ಇಟ್ಟಿರುವಂಥ ಜಾಗ ಗೊತ್ತಿರೋದಿಲ್ಲ. ಸೊ ನೀವು ಒಂದು ವಿಸಿಲ್ ಹೊಡೆದ್ಬಿಟ್ರೆ ಸಾಕು, ಆ ಒಂದು ಫೋನ್ ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ವಿತ್ ಫ್ಲ್ಯಾಶ್ ಲೈಟು ಕೂಡ ಆನ್ ಆಗಿರುತ್ತೆ. ಸೊ ಅವಾಗ ನೀವು ಗೆಸ್ ಮಾಡ್ಬೋದು, ಇದು ಕತ್ಲಲ್ಲಿ ಯಾವಾಗಾದ್ರೂ ಕರೆಂಟ್ ಹೋದಾಗ ನೀವು ಎಲ್ಲಾದರೂ ಮೊಬೈಲ್ ಇಟ್ಟಿರ್ತೀರ, ಅಥವಾ ಯಾವಾಗಾದರೂ ಎಲ್ಲಾದರೂ ಮೊಬೈಲ್ ಇಟ್ಟಾಗ ಇದು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ನೀವು ಒಂದು ಮನೆಯಲ್ಲಿ ಒಂದು ವಿಸಿಲ್ ಹೊಡೆದ್ಬಿಟ್ರೆ ಸಾಕು, ಆ ಒಂದು ಫೋನು ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ವಿಡಿಯೋ ತುಂಬ ಸಣ್ಣದಿರುತ್ತೆ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಕೆಳಗಡೆ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಆಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಸೊ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ರೀತಿಯಾದ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗನೆ ತಲುಪುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಟ್ವಿಟರ್ ಪೇಜ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ತಪ್ಪದೆ ಹೋಗಿ ಫಾಲೋ ಮಾಡಿ, ಲೈಕು, ಶೇರು, ಕಮೆಂಟ್ ಮುಖಾಂತರ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಿದ್ರೆ ಇದೇ ರೀತಿಯಾದ ಒಂದು ಒಳ್ಳೊಳ್ಳೆಯ ಟ್ರಿಕ್ಸ್ ವೀಡಿಯೋಸನ್ನು ನಿಮ್ಮೊಂದಿಗೆ ತರ್ತಾ ಇರ್ತೀನಿ. ಸೊ ವಿಡಿಯೋನ ಶುರು ಮಾಡೋಣಂತೆ ಫ್ರೆಂಡ್ಸ್. ನಿಮ್ಮ ಒಂದು ಮೊಬೈಲಿಗೆ ಫೈಂಡ್ ಮೈ ಫೋನ್ ಬೈ ವಿಸಿಲ್ ಅಂತ ಒಂದು ಆ್ಯಪ್ನ ನೀವು ನಿಮ್ಮ ಒಂದು ಮೊಬೈಲಿಗೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಆ್ಯಪ್ 12 MB ಇರ್ಬೋದು ಅಂದ್ಕೊತೀನಿ. ಸೊ ನಿಮಗೆ ಏನಾದರೂ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಈ ಒಂದು ಆ್ಯಪ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆ ಒಂದು ಆ್ಯಪ್ನ ಡೈರೆಕ್ಟಾಗಿ ಓಪನ್ ಮಾಡಿಬಿಡ್ತೀನಿ. ಸೊ ಆ ಒಂದು ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನೋಡೋಕ್ಕೆ ಸಿಗ್ತಿರುವಂಥದ್ದು. ಸೊ ಇದು ಎನೇಬಲ್ ಮಾಡ್ಕೋಬೇಕು. ನೀವು ಇದನ್ನ ಟ್ಯಾಪ್ ಟು ಸ್ಟಾರ್ಟ್ ಅಂದರೆ ರೆಡ್ ಇತ್ತಂದರೆ ಡಿಸೇಬಲ್ ಆಗಿದೆ ಅಂತ ಅರ್ಥ. ಇದನ್ನು ನೀವು ಗ್ರೀನ್ ಇತ್ತಂದರೆ ಎನೇಬಲ್ ಆಗಿದೆ ಅಂತ ಅರ್ಥ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ನೀವು ಕೆಳಗೆ ಬಂದರೆ ಇಲ್ಲಿ ಫ್ಲ್ಯಾಶ್ ಲೈಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸೊ ಇದನ್ನ ಡಿಸೇಬಲ್ ಇರುತ್ತೆ. ಸೊ ಇದನ್ನ ನೀವು ಎನೇಬಲ್ ಮಾಡ್ಕೋಬೇಕು. ಸೊ ಎನೇಬಲ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ವಿಸಿಲ್ ಹೊಡೆದ ತಕ್ಷಣ ರಿಂಗ್ ಆಗುತ್ತಲ್ವಾ. ಸೊ ಆ ರಿಂಗ್ ಆಗಬೇಕಾದ್ರೆ ಫ್ಲ್ಯಾಶ್ ಲೈಟ್ ಸಹ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಮೆಲೋಡಿ ಸಹ ನೀವು ಎನೇಬಲ್ ಮಾಡಿಕೊಡ್ರಿ, ವೈಬ್ರೇಷನ್ ಸಹ ಎನೇಬಲ್ ಮಾಡಿಕೊಡ್ರಿ. ಸೊ ನೀವು ಯಾವ ರೀತಿಯಾಗಿ ರಿಂಗ್ ಟೋನ್ನ ಸೆಟ್ ಮಾಡ್ಬೋದು, ಎಷ್ಟು ಲೆಂತಾಗಿ ಸೆಟ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಸೆಟ್ಟಿಂಗ್ ಒಂದು ಆಪ್ಷನ್ ಕಾಣ್ತಿದೆ. ಸೊ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ನೋಡೋಕ್ಕೆ ನಿಮಗೆ ಸಿಗ್ತಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ವಿಸಿಲ್ ಅಂತ ಒಂದು ಸೆನ್ಸಿಟಿವಿಟಿ ನೀವು ಎಷ್ಟದು ಫುಲ್ ಇಟ್ಕೊಳ್ರಿ. ಸೆನ್ಸಿಟಿವಿಟಿ ಭಾಳ ಇಟ್ಕೊಂಡಷ್ಟು ಕ್ಲಿಯರಾಗಿ ಕೇಳುತ್ತೆ ಅಂತ ಹೇಳ್ಬೋದು ರಿಂಗ್ ಟೋನು. ಇಲ್ಲಿ ನೀವು ಲೆಂತ್ ಅಂತ ಒಂದು ಆಪ್ಷನ್ ಇದೆ. ಸೊ ಲೆಂತನ್ನು ನೀವು ಎಷ್ಟಾದರೂ ಇಟ್ಕೋಬೋದು. ನಾನೊಂದು 7 ಸೆಕೆಂಡ್ಸ್ ಇಟ್ಕೊಂಡಿದ್ದೀನಿ. ನೀವು ಒಂದು 10 ಸೆಕೆಂಡ್ಸ್ ಆದರೂ ಇಟ್ಕೋಬೋದು. ಸೊ ಎಷ್ಟು ಬೇಕಾದರೂ ಸೆಕೆಂಡ್ಸ್ ಇಟ್ಕೋಬೋದು. ಎಷ್ಟು ಸೆಕೆಂಡ್ಸ್ ಇಟ್ಕೊತೀರೋ ಅಷ್ಟು ಸೆಕೆಂಡ್ಸು ನಿಮ್ಮ ಒಂದು ಫೋನ್ ವಿಸಿಲ್ ಹೊಡೆದ ತಕ್ಷಣ ರಿಂಗ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ಹಾಗೆ ಯಾವ ರೀತಿಯಾಗಿ ಒಂದು ಟೋನ ನೀವು ಸೆಲೆಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಒಂದು ರಿಂಗ್ ಟೋನ ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದರೆ ಇಲ್ಲೊಂದು ಚೇಂಜ್ ಮೆಲೋಡಿ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಒಂದು ಮೆಲೋಡೀಸನ್ನು ನೋಡೋಕ್ಕೆ ಸಿಗ್ತಿರುವಂಥದ್ದು. ಸೊ ಇಲ್ಲಿ ನೀವು ಮೇಲೆ ಡಿಫಾಲ್ಟ್ ಮೆಲೋಡಿ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ನ ಕಾಲ್ ರಿಂಗ್ ಟೋನ್ ಯಾವುದಿರುತ್ತೋ ಸೊ ಆ ರಿಂಗ್ ಟೋನು ಇದಕ್ಕೆ ಸೆಟ್ ಆಗಿಬಿಡುತ್ತೆ. ಸೊ ನೀವು ಒಂದು ವಿಸಿಲ್ ಹೊಡೆದ್ಬಿಟ್ರೆ ಈ ನಿಮ್ಮ ಒಂದು ಫೋನ್ನ ರಿಂಗ್ ಟೋನು ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಕ್ಯಾಟ್ ಮೆಲೋಡಿ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಕ್ಯಾಟ್ ಸೌಂಡ್ ಆಗಿ ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಯಾವುದಾದ್ರೂ ಒಂದು ಸಾಂಗ್ಸ್ ಇರುತ್ತೆ. ಸೊ ಆ ಒಂದು ಸಾಂಗ್ ನೀವು ಸೆಟ್ ಮಾಡಬೇಕಪ್ಪ ಅಂತಂದರೆ ಕೆಳಗೆ ಸ್ವೈಪ್ ಮಾಡಿದ ತಕ್ಷಣ ಇನ್ನೊಂದು ಫೋನ್ ಮೆಲೋಡಿ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಸಿಸ್ಟಮ್ ಅಂದರೆ ನಿಮ್ಮ ಒಂದು ಫೋನಲ್ಲಿ ಇರುವಂಥ ಆಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ನನ್ನ ಮೊಬೈಲಲ್ಲಿ ಯಾವುದೇ ರೀತಿಯಾದ ಒಂದು ಆಡಿಯೋ ಇಲ್ಲ. ಸೊ ನಾನು ಅದಕ್ಕೆ ಸೆಲೆಕ್ಟ್ ಮಾಡೋದಿಲ್ಲ. ಸೊ ನಿಮ್ಮದು ಇರ್ತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿದರೆ ನೀವೊಂದು ವಿಸಿಲ್ ಹೊಡೆದ್ರೆ ಸಾಕು, ನೀವು ಯಾವ ಒಂದು ಸಾಂಗ್ನ ಸೆಟ್ ಮಾಡಿರ್ತೀರೋ ಆ ಒಂದು ಸಾಂಗ್ ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ಇಲ್ಲೊಂದು ಡಾರ್ಕ್ ಮೋಡ್ ಅಂತ ಒಂದು ಆಪ್ಷನ್ ಕಾಣ್ತದೆ. ಸೊ ನೀವು ಇದನ್ನ ಎನೇಬಲ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಮ ಒಂದು ಈ ಒಂದು ಆ್ಯಪಿಗೆ ಡಾರ್ಕ್ ಥೀಮ್ ಎನೇಬಲ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಬೇರೆ ಬೇರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.